ನೋಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಯೂಸಿಂಗ್ ಎಲಿಮೆಂಟರಿ ಆಪರೇಷನ್ ಮಾಡ್ತಾ ಇದ್ವಿ. ಅದರಲ್ಲಿ 6 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿತ್ತು. 7th ಒಂದು ನೋಡಿ. ಟೂ 3 5 7 ಸ್ವಲ್ಪ ಡಿಫ್ರೆಂಟ್ ಇದೆ. ಯಾವ ತರ ಮಾಡ್ಕೋಬೇಕು ಅಂತೇಳಿ, ಯಾಕಂದ್ರೆ ನಾವು ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲೆಲ್ಲ ಡೈರೆಕ್ಟ್ ಆಗಿ A11 ಇರುತ್ತೆ ಅಥವಾ A21 ಇತ್ತು, ಹೌದಾ? ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತಿದ್ವಿ. ಇದರಲ್ಲಿ 1 ಇಲ್ಲೇ ಇಲ್ಲ ಇಲ್ಲಿ, ಹೌದಾ? ಅದು ನೋಡಿ, ಫಸ್ಟ್ ಅಂತೂ ಸೇಮ್ ಬರ್ಕೊಂತೀವಿ. ಲೆಟ್ A ಇಸ್ ಈಕ್ವಲ್ ಟು 2 3 5 7, ಹೌದಾ? ನೆಕ್ಸ್ಟ್ now we know that A is equal to IA ಅಂತ ಬರೀತಿದ್ವಲ್ಲ, that implies 2 3 5 7 is equal to 1 0 0 1 into A, ಹೌದಾ? ಇಷ್ಟಂತೂ ಸೇಮು. ಈಗ ನೋಡಿ ಯಾವ ತರ ಮಾಡ್ಕೋಬೇಕು ಅಂದ್ರೆ, ಇವೆರಡರಲ್ಲಿ ಒಂದನ್ನ ಯಾವ್ದಾದ್ರು ಒಂದನ್ನ 1 ಮಾಡಬೇಕು. ಅಂದ್ರೆ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ ಅಂತ ನೋಡ್ಕೊಂಬಿಡಿ. ಈಗ 5 ಜಾಸ್ತಿ ಇದೆ ತಾನೆ, ಈ 5 ನ ಈಸಿಯಾಗಿ 1 ಮಾಡ್ಬೋದು. ನೋಡಿ ಯಾವ ತರ ಅಂತ ಹೇಳಿದ್ರೆ, ಇದಕ್ಕೆ ಇಂಟು 2 ಮಾಡಿ ಸಬ್ಟ್ರಾಕ್ಟ್ ಮಾಡಿದೆ ಅಂದ್ರೆ 1 ಬರುತ್ತೆ ತಾನೆ. 5 - 4 ಅಂದ್ರೆ 1 ಬಂದ್ಬಿಡುತ್ತೆ, ಹೌದಾ? ಅದಕ್ಕೆ ಅಲ್ಲಿ ನೋಡಿ ಏನ್ ಆಪರೇಷನ್ ಅಪ್ಲೈ ಮಾಡ್ತೀವಿ ಅಂತೇಳಿ. ನಾವು R2 changes to R2 minus 2 R1 ಅಂದ್ರೆ R1 ಗೆ ಇಂಟು 2 ಮಾಡ್ಬಿಟ್ಟು R2 ಗೆ ಸಬ್ಟ್ರಾಕ್ಟ್ ಮಾಡೋದು. ನಾವು 5 - 4 ಏನಾಗ್ಬಿಡುತ್ತೆ ಅಲ್ಲಿ 1 ಆಗ್ಬಿಡುತ್ತೆ. ಒಂದ್ಸಲ 1 ಬಂತು ಅಂದ್ರೆ ಮತ್ತೆ ಪ್ರೀವಿಯಸ್ ಐಡಿಯಾ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗೋದಷ್ಟೇ, ಹೌದಾ? ಅಂದ್ರೆ ನೋಡಿ ಅಪ್ಲೈ ಮಾಡಿದೆ ಅಂದ್ರೆ ಇಲ್ಲಿ ಏನ್ ಬರ್ಬೋದು, 2 3 ಅಂತ ಆಸ್ ಇಟ್ ಇಸ್ 5, 2 2s are 4 ತಾನೆ, ಅದಕ್ಕೆ -4 ಬರ್ಕೊಂಡೆ 7, 3 2s are 6 is equal to 1 0 as it is. R2 ಚೇಂಜ್ ಆಗ್ಬೇಕಲ್ಲ, ಅದಕ್ಕೆ 0 - 2 1 - 0 A, ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಬರ್ತಾ ಇದೆ, 2 3 1 1 is equal to 1 0 - 2 1 into A. ನೆಕ್ಸ್ಟ್ ನೋಡಿ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಹೋಗಿ ಬರುತ್ತೆ. ಈ ನಮಗೆ ಪ್ರೀವಿಯಸ್ ಪ್ರಾಬ್ಲಮ್ ತರ ಆಯ್ತು. ನಮಗೆ ಆಕ್ಚುಲಿ A11 ಆಗ್ಬೇಕಿತ್ತು ತಾನೆ, ಅದಕ್ಕೆ ಡೈರೆಕ್ಟ್ ಆಗಿ ಅಲ್ಲಿ ನಾವು ಎರಡನ್ನು ಇಂಟರ್ಚೇಂಜ್ ಮಾಡ್ಕೊಂಡ್ರೆ ಆಯ್ತು. ಯಾವ್ದನ್ನ ಇಂಟರ್ಚೇಂಜ್ ಮಾಡ್ಬೋದು, R1 ಇಂಟರ್ಚೇಂಜ್ ವಿತ್ R2. ಅವಾಗ ಇಲ್ಲಿ ಏನ್ ಬರುತ್ತೆ ನೋಡಿ, R1 ಇಂಟರ್ಚೇಂಜ್ ವಿತ್ R2 ಅಂತ ಹೇಳಿದ್ರೆ ಇದು 1 1 ಆಗುತ್ತೆ, ಇದು 2 3 ಆಯ್ತು, ಇಸ್ ಈಕ್ವಲ್ ಟು ಇದು -2 1 1 0 ಇಂಟು A. ನೆಕ್ಸ್ಟ್ ನೋಡಿ, ಇದನ್ನ ಈಗ 0 ಮಾಡ್ಕೋಬೇಕು ತಾನೆ, ಅದಕ್ಕೆ ಇಲ್ಲಿ ಏನ್ ಅಪ್ಲೈ ಮಾಡ್ತೀವಿ ನಾವು, R2 changes to R2 minus 2 R1, ಹೌದಾ? ಈ ತರ ಎಲ್ಲ ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಮಾಡ್ಕೊಂತ ಇದ್ವಿ, ಗೊತ್ತಿರ್ಬೇಕು. ಅದೇ ಐಡಿಯಾನ ಇಲ್ಲಿಗ ಯೂಸ್ ಮಾಡ್ಕೊಂಡ್ರೆ ಆಯ್ತು, ಹೌದಾ? ನೆಕ್ಸ್ಟ್ ಆಗ ದಟ್ ಇಂಪ್ಲೈಸ್ 1 1 ಹಾಗೆ ಇರುತ್ತೆ, ಇದು 2 - 2 ಆಯ್ತು, ಇದು 3 - 2 ಅಲ್ಲ, ಇಸ್ ಈಕ್ವಲ್ ಟು -2 1 ಹಾಗೆ ಇರುತ್ತೆ. 2 ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಸಬ್ಟ್ರಾಕ್ಟ್ ಮಾಡ್ಬೇಕು, ಹಾಗಾದ್ರೆ 1 + 4 0 - 2 ಆಗುತ್ತೆ, ಹೌದಾ? ಸಿಂಪ್ಲಿಫೈ ಮಾಡಿದೆ ಅಂದ್ರೆ ಇದು 1 1 0 1 is equal to -2 1 5 - 2 into A. ನೋಡಿ ಇದು ಆಲ್ರೆಡಿ 1 ಇದೆ, ಈಗ ಅಲ್ಲಿ ಸ್ಟೆಪ್ 3 ಏನು ಮಾಡ್ಬೇಕಂತ ಏನಿಲ್ಲ. ಈಗ ಡೈರೆಕ್ಟ್ ಆಗಿ ಸ್ಟೆಪ್ 4 ಅಂದ್ರೆ ಇದನ್ನ 0 ಮಾಡ್ಬೇಕು ತಾನೆ. ಈಗ ಅದನ್ನ ಯಾವ ತರ 0 ಮಾಡ್ಕೊತೀವಿ ನಾವು R1 changes to R1 minus R2 ಅಂದ್ರೆ
1 minus 0, 1 minus 1, 0 1 as it is, minus 2 minus 5, 1 minus of minus ಅಂದ್ರೆ plus 2, 5 minus 2 into a. ಹೌದಾ? ಹಾಗಾದ್ರೆ ಇದು 1001 ಬಂತು, that is equal to minus 735 minus 2 into a. ಹೌದಾ? ಇಲ್ಲಿ ಏನ್ ಬರುತ್ತಲ್ಲ ಅದನ್ನ ಎ ಇನ್ವರ್ಸ್ ಅಂತ ಹೇಳ್ತಿದ್ವಿ. therefore A inverse is equal to minus 735 minus 2 ಬರುತ್ತೆ ಅಷ್ಟೇ. ಹೌದಾ? ಗೊತ್ತಾಯ್ತಲ್ಲ? ನೋಡಿ, ಕೇರ್ಫುಲ್ ಆಗಿ ಮಾಡ್ಕೋಬೇಕಷ್ಟೇ. ಇಲ್ಲಿ ಫಸ್ಟ್ ನಾವು ಇಲ್ಲಿ 1 ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಇದೀವಿ. ಹೌದಾ? 2 5 ಇತ್ತು, 2 5 ಅಲ್ಲಿ 5 ಇರೋದನ್ನ 1 ಮಾಡ್ತಾ ಇದೀವಿ. 5 ಮೈನಸ್ 4 ಅಂದ್ರೆ 1, ಅದಕ್ಕೆ R2 ಮೈನಸ್ 2 R1 ಮಾಡ್ಕೊಂಡ್ಬಿಟ್ವಿ, ಅವಾಗ ಸಿಂಪ್ಲಿಫೈ ಆಯ್ತು. ಹೌದಾ? ಗೊತ್ತಾಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಈಸಿ ಇದೆ. 8th one. A is equal to 4 5 3 4. ನೋಡಿ, ಈಸಿಯಾಗಿ 1 ಮಾಡ್ಕೋಬಹುದು. ಇನ್ನು ಫಸ್ಟ್ ಅಂತ ಸೇಮ್ ಬರ್ಕೋಬೇಕಲ್ಲ. ವಿ ನೋ ದಟ್ A is equal to I into A. That implies 4 5 3 4 is equal to 1001 into A. ಹೌದಾ? ಫಸ್ಟ್ ಎಲಿಮೆಂಟ್ ನ 1 ಮಾಡಬೇಕು. ಫಸ್ಟ್ ಎಲಿಮೆಂಟ್ ನ 1 ಮಾಡಬೇಕು ಅಂದ್ರೆ ಏನ್ ಮಾಡ್ಬೋದು ನಾವು? 4 ಜಾಸ್ತಿ ಇದೆ, 3 ಯೂಸ್ ಮಾಡ್ಕೊಂಡು 1 ಮಾಡ್ಬೇಕು. 4 ಮೈನಸ್ 3 ಅಂದ್ರೆ 1 ಡೈರೆಕ್ಟ್ ಆಗಿ ಬರುತ್ತಾನೆ. ಅದಕ್ಕೆ ಇಲ್ಲಿ ಏನ್ ಅಪ್ಲೈ ಮಾಡ್ತೀನಿ ಅಂದ್ರೆ R1 changes to R1 minus R2. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ನೋಡಿ, ಇದನ್ನ ಅಪ್ಲೈ ಮಾಡಿದೆ ಅಂದ್ರೆ ಇಲ್ಲಿ ಏನ್ ಬರುತ್ತೆ? 4 minus 3, 5 minus 4, 3 4 as it is, 1 minus 0, 0 minus 1, 0 1 as it is. ಹೌದಾ? ಯಾಕಂದ್ರೆ R1 minus R2 ಅಂದ್ರೆ ರೋ 1 ನಲ್ಲಿ ರೋ 2 ನ ಸಬ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳಿ. ಹೌದಾ? ನೋಡಿ, 4 minus 3 ಅಂತ ಹೇಳಿದ್ರೆ 1, 5 minus 4 ಅಂದ್ರೆ 1, ಇದು 3 4 as it is ಇರುತ್ತೆ. 1 minus 1 0 1 into A. ನೆಕ್ಸ್ಟ್ ನೋಡಿ, ಇದನ್ನ 0 ಮಾಡ್ಬೇಕಲ್ಲ. ಇದನ್ನ 0 ಮಾಡ್ಬೇಕಂದ್ರೆ ಏನ್ ಅಪ್ಲೈ ಮಾಡ್ತೀವಿ? R2 changes to R2 minus 3 R1. ಹೌದಾ? R1 ಗೆ 3 ಇಂದ ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಟ್ ಮಾಡ್ತಾ ಹೋದ್ರೆ 0 ಆಗುತ್ತಲ್ಲ. ಹಾಗಾದ್ರೆ ಇಲ್ಲಿ 1 1 ಹಾಗೆ ಇರುತ್ತೆ. 3 minus 3, 4 minus 3, 1 minus 1 ಹಾಗೆ ಇದೆ. 3 into 3 ಮಾಡಿ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕಂದ್ರೆ 0 minus 3, 1 minus of minus plus 3. ಹೌದಾ? 1 1 0 1 ಬಂತು. ಇದು 1 minus 1 minus 3 4 into A. ಹೌದಾ? ನೆಕ್ಸ್ಟ್ ನೋಡಿ, ಇದನ್ನು 0 ಮಾಡ್ಬೇಕೀಗ. R1 changes to R1 minus R2 ಮಾಡ್ಕೊಂಡ್ರೆ ಆಗೋಯ್ತು. ಹೌದಾ? ನಾವು R1 changes to R1 minus R2. ಅವು ಬಂದ್ಬಿಡುತ್ತೆ ಆನ್ಸರ್. 1 minus 0, 1 minus 1, 0 1 is equal to 1 plus 3 minus 1 minus 4 ಅಲ್ಲ. ನೆಕ್ಸ್ಟ್ minus 3 4 into A. ಅದರ ಆನ್ಸರ್ ಇದು 1001 ಆಯ್ತಲ್ಲ, is equal to 4 minus 5 minus 3 4 into A. Therefore A inverse is equal to 4 minus 5 minus 3 4. ಇಷ್ಟು ಬರುತ್ತೆ ಅಷ್ಟೇ. ಇದು ಒಂದ್ಸಲ 1 ಮಾಡ್ಕೊಂಡ್ಬಿಟ್ವಿ ಅಂದ್ರೆ ನೆಕ್ಸ್ಟ್ ಈಸಿಯಾಗಿ ಮಾಡ್ಕೊಂತ ಹೋಗ್ಬೋದು. ಹೌದಾ?
ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೋಡಿ 9th ಸೇಮ್ ಐಡಿಯಾ ಯೂಸ್ ಮಾಡಿದ್ರೆ ಬರುತ್ತೆ. 3 10 2 7. ನೋಡಿ ಇದು ಹೋಮ್ ವರ್ಕ್ ತಗೊಂಡ್ರಿ ಮಾಡ್ಬೋದು. ಇಲ್ಲಿ ಏನು ಅಪ್ಲೈ ಮಾಡಬೇಕು ಅಂದ್ರೆ 3 ಇರೋದನ್ನ ಈಸಿಯಾಗಿ 1 ಮಾಡ್ಬೋದು. ಇಲ್ಲಿ 3 - 2 ಅಂದ್ರೆ 1 ಆಗ್ಬಿಡುತ್ತಾನೆ. ಈಗ ಫಸ್ಟ್ ಏನು ಅಪ್ಲೈ ಮಾಡಬೇಕು ಅಂದ್ರೆ ಇಲ್ಲಿ R1 changes to R1 - R2 ಅಪ್ಲೈ ಮಾಡ್ಬಿಡಿ. ಅವಾಗ ಅದು 1 ಆಗ್ಬಿಡುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗುತ್ತೆ. ಮಾಡ್ಬೋದಲ್ಲ. ನೆಕ್ಸ್ಟ್ ನೋಡಿ 10th ಸ್ವಲ್ಪ ಡಿಫ್ರೆಂಟ್ ಇದೆ. 3 1 5 2 ನೋಡ್ಕೊಳ್ಳಿ ಫಸ್ಟ್. 3 1 5 2. ಫಸ್ಟ್ ಲೆಟ್ A is equal to 3 1 5 2 ಅಂತ ತಗೊಂತೀನಿ. ನೆಕ್ಸ್ಟ್ ಫಾರ್ಮುಲಾ ನಮಗೆ ಗೊತ್ತಿರೋದು, ವಿ ನೋ ದಟ್ A is equal to I into A. ಅಂದ್ರೆ 3 1 5 2 is equal to 1 0 0 1 into A. ಹೌದಾ. ಈಗ ನೋಡಿ ನೆಕ್ಸ್ಟ್ ಇಲ್ಲಿ ಡೈರೆಕ್ಟ್ 1 ಮಾಡೋಕೆ ಬರಲ್ಲ ಇಲ್ಲಿ. ಹೌದಾ. ಅವಾಗ ನೋಡಿ 2 ಸ್ಟೆಪ್ ಥಿಂಕ್ ಮಾಡ್ಕೊಂಡು 1 ಮಾಡೋಕೆ ಟ್ರೈ ಮಾಡಬೇಕು. ಅಂದ್ರೆ ಈಗ 3 ಇಂದ ಅಲ್ಲ 5 ಇಂದ 3 ನ ಸಬ್ಟ್ರಾಕ್ಟ್ ಮಾಡಿದ್ರೆ ಅಂದ್ರೆ 2 ಆಗುತ್ತೆ. ನೆಕ್ಸ್ಟ್ 3 ಗೆ 2 ನ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಆಗುತ್ತೆ. ಹೌದಾ. 2 ಸ್ಟೆಪ್ ಅಲ್ಲಿ ಬರಬಹುದು. ಅಂದ್ರೆ ಇಲ್ಲಿ ಏನ್ ಮಾಡ್ಕೊಂತೀವಿ ನೋಡಿ ಫಸ್ಟಿಗೆ R2 changes to R2 - R1 ಏನಾದ್ರು ಮಾಡ್ಕೊಂಡೆ ಅಂದ್ರೆ ಅವಾಗ ಈ ತರ ಬರುತ್ತಲ್ಲ 3 1 5 - 3 2 - 1 is equal to 1 0 0 - 1 1 - 0 E. ಹೌದಾ. R2 - R1 ಮಾಡ್ತಾ ಇದೀವಿ. ಅವಾಗ ನೋಡಿ ನೆಕ್ಸ್ಟ್ ನಮಗೆ ಗೊತ್ತಿರೋ ಫಾರ್ಮ್ಯಾಟಿಗೆ ಬಂದ್ಬಿಡುತ್ತೆ. 3 1 2 1 is equal to 1 0 - 1 1 E. ಬರೀಬೋದಲ್ಲ. ಈಗ ಮಾಡ್ಬೋದಲ್ಲ. A11 ನ 1 ಮಾಡ್ಬೇಕಷ್ಟೇ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಕೋಬಹುದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ A11 1 ಆಗ್ಬೇಕು ಅಂದ್ರೆ ಈಗ R1 changes to R1 - R2. ಹೌದಾ. ಅವು 1 ಬಂದ್ಬಿಡುತ್ತೆ ನೋಡಿ. 3 - 2 ಅಂದ್ರೆ 1 ಆಗುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ಅಂದ್ರೆ ಇಲ್ಲಿಗ 3 - 2 1 - 1 2 1 as it is equal to 1 minus of minus ಅಂದ್ರೆ plus 1 0 minus 1 minus 1 1 as it is. ಹೌದಾ. ಹಾಗಾದ್ರೆ 3 - 2 ಅಂದ್ರೆ 1 0 2 1 is equal to 2 minus 1 minus 1 1 into A. ನೋಡಿ ಅಲ್ಲಿ 1 ಬಂದ್ಬಿಡ್ತು. ನೋಡಿ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿ ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ಕೊಂತೀವಿ ಈಗ ಇದೊಂದು 0 ಮಾಡ್ಬೇಕು ತಾನೆ. ಅದಕ್ಕೆ R2 changes to R2 - 2 R1. R2 changes to R2 - 2 R1 ಮಾಡ್ಕೊಂಡ್ರೆ ಆಯ್ತು. ಅವಾಗ ಇಲ್ಲಿ ಏನ್ ಬರುತ್ತೆ 1 0 ಅಂತ ಆಸ್ ಇಟ್ ಇಸ್ 2 - 2 1 - 0 ಅಲ್ಲ 2 - 1 as it is -1 2 into -2 ಅಂದ್ರೆ -4 1 plus 2 into A. ಹೌದಾ. ಅವಾಗಿದು 1 0 0 1 ಬರುತ್ತೆ is equal to 2 - 1 -5 3 A ಬರುತ್ತೆ. ಹೌದಾ. ಎಷ್ಟು ಬರ್ತಿದಲ್ಲ ನೋಡಿ. ಆಲ್ರೆಡಿ ಇಲ್ಲಿ ಸ್ಟೆಪ್ 3 ಮತ್ತೆ ಸ್ಟೆಪ್ 4 ಮಾಡಬೇಕು ಅಂತೇನಿಲ್ಲ. ಡೈರೆಕ್ಟ್ ಆಗಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂದ್ಬಿಟ್ಟಿದೆ. ಹೌದಾ. ಡೈರೆಕ್ಟ್ ಆಗಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂದಿದೆ ಅಲ್ಲ. ದೇರ್ಫೋರ್ ಇಲ್ಲಿ ಏನ್ ಬರ್ಕೊಂತೀವಿ ಅಂದ್ರೆ
ಎ ಇನ್ವರ್ಸ್ ಇಸ್ ಈಕ್ವಲ್ ಟು 2 ಮೈನಸ್ 1 ಮೈನಸ್ 5 3 ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ, ಈಸಿ ಇದೆ ನೋಡಿ. ಫಸ್ಟ್ 1 ಮಾಡ್ಕೊಳೋದು ಒಂದು ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಸೇಮ್ ಐಡಿಯಾ 11th ಒಂದು. let a is equal to 3 minus 1 minus 4 2. ಹೌದಾ? ಸೇಮ್ ಫಾರ್ಮುಲಾ ಎಲ್ಲ. ವಿ ನೋ ದಟ್ a is equal to I into a ಅಲ್ಲ. That implies 3 minus 1 minus 4 2 is equal to I ಅಂದ್ರೆ 1001 into e. ಹೌದಾ? ನೋಡ್ಕೊಳ್ಳಿ ಇಲ್ಲೂ ಫಸ್ಟ್ 1 ಯಾವ ತರ ಮಾಡ್ಕೊಂತೀನಿ ಅಂತೇಳಿ. ಒಂದಂತೂ ಡಿವೈಡಿಂಗ್ ಬೈ 2 ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಆಡ್ ಮಾಡಿದ್ರೆ 1 ಬರುತ್ತೆ. ಅಥವಾ ಇದನ್ನ ಮೈನಸ್ 1 ಮಾಡ್ಬೋದು ನೋಡಿ, ಈಸಿಯಾಗಿ ಮೈನಸ್ 1 ಮಾಡ್ಕೋಬಹುದು. ಯಾವ ತರ ಅಂತ ಹೇಳಿದ್ರೆ R2 changes to R2 plus R1. ಹೌದಾ? ಮೈನಸ್ 4 ಪ್ಲಸ್ 3 ಅಂದ್ರೆ ಮೈನಸ್ 1 ಆಗ್ಬಿಡುತ್ತಲ್ಲ. ಅದ್ರಲ್ಲಿ ಏನ್ ಬರುತ್ತೆ ನೋಡಿ, 3 minus 1 minus 4 plus 3 2 minus 1. ಹೌದಾ? R1 ನ ಆಡ್ ಮಾಡ್ಬೇಕು ತಾನೆ, ಅದಕ್ಕೆ 1 0 as it is, 0 plus 1 1 plus 0 into e. ಹಾಗಾದ್ರೆ ಇದು 3 minus 1 minus 1 1 is equal to 1 0 1 1 into e. ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಇಂಟು 2 ಮಾಡಿ ಆಡ್ ಮಾಡಿದ್ರು 1 ಆಗುತ್ತೆ. ಅಥವಾ ಇದಕ್ಕೆ ಇಂಟು ಮೈನಸ್ 1 ಮಾಡಿ ಇಂಟರ್ಚೇಂಜ್ ಮಾಡಿದ್ರು 1 ಆಗುತ್ತೆ. ಹೌದಾ? ಅದು ನೋಡಿ ಫಸ್ಟ್ ಏನ್ ಮಾಡ್ಕೊಂತೀವಿ ನಾವು, ಈಸಿ ಇದೆ. R1 changes to R1 ಪ್ಲಸ್ 2R2 ಮಾಡ್ಬೋದಲ್ಲ. ಇಂಟು 2 ಮಾಡ್ತಾ ಇದೀನಿ, ಅವ ಮೈನಸ್ 2 ಬರುತ್ತೆ. 3 minus 2 ಅಂದ್ರೆ 1 ಆಗ್ಬಿಡುತ್ತಲ್ಲ. ಅದ್ರಲ್ಲಿ ಏನ್ ಬರ್ಕೋಬಹುದು, ದಟ್ ಇಂಪ್ಲೈಸ್ 3 minus 2 minus 1 plus 2. ಹೌದಾ? ಮೈನಸ್ 1 1 as it is equal to 1 plus 2 0 plus 2 1 1 as it is. ಹೌದಾ? ಇಂಟು 2 ಮಾಡ್ಕೊಂಡು ಆಡ್ ಮಾಡ್ತಾ ಇದೀವಿ ಅಷ್ಟೇ. 3 minus 2 ಅಂದ್ರೆ 1 ಬರುತ್ತೆ. ಮೈನಸ್ 1 ಪ್ಲಸ್ 2 ಅಂತ ಹೇಳಿದ್ರು 1, ಮೈನಸ್ 1 1 is equal to 1 plus 2 ಅಂದ್ರೆ 3, 0 plus 2 ಅಂದ್ರೆ 2 1 1 into e. ಹೌದಾ? ನೋಡಿ ಆಲ್ರೆಡಿ 1 ಬಂತು. ನೆಕ್ಸ್ಟ್ ಇದನ್ನ 0 ಮಾಡ್ಬೇಕು ತಾನೆ ಈಗ. ಹಾಗಾದ್ರೆ ಇಲ್ಲಿ R2 changes to R2 plus R1 ಮಾಡ್ಬೋದಲ್ಲ. ಅವಾಗ ಇದು 1 1 ಹಾಗೆ ಇರುತ್ತೆ. ಮೈನಸ್ 1 ಪ್ಲಸ್ 1 1 ಪ್ಲಸ್ 1 ದಟ್ ಇಸ್ ಈಕ್ವಲ್ ಟು 3 2 as it is, ಇದು 1 ಪ್ಲಸ್ 3 1 ಪ್ಲಸ್ 2 ಇಂಟು e. ಹಾಗಾದ್ರೆ ಇಲ್ಲಿ ಏನ್ ಬರ್ತಾ ಇದೆ, 1 1 0 2 is equal to 3 2 4 3 into e. ಹೌದಾ? ನೆಕ್ಸ್ಟ್ ನೋಡಿ, ಇದನ್ನ ಈಗ 1 ಮಾಡ್ಬೇಕಂದ್ರೆ ಅಲ್ಲಿ ಇರೋದು ಒಂದೇ ಒಂದು ಪಾಸಿಬಿಲಿಟಿ, R2 changes to R2 by 2 ಮಾಡ್ಬೇಕು. ಅವಾಗ ಇಲ್ಲಿ ಏನ್ ಬರುತ್ತೆ, 1 1 0 by 2 2 by 2 is equal to 3 2 4 by 2 3 by 2 into e. ಅವಾಗ ಇಲ್ಲಿ 1 1 0 1 ಬಂತು. ಇದು 3 2 4 by 2 ಅಂದ್ರೆ 2 3 by 2 ಇಂಟು e. ಇದೊಂದೊಂದು 0 ಮಾಡ್ಕೊಂಡ್ಬಿಟ್ರೆ ಆಗೋಯ್ತಲ್ಲ. ನೆಕ್ಸ್ಟ್ A12 ಎಲಿಮೆಂಟ್ ನ 0 ಮಾಡ್ಬೇಕಷ್ಟೇ. ಅದಕ್ಕೆ ಇಲ್ಲಿ ಏನ್ ಮಾಡ್ಕೊಂತೀವಿ ನಾವು,
R1 changes to R1 minus R2 ಅಂದ್ರೆ 1 minus 0, 1 minus 1, 0, 1 is equal to 3 minus 2, 2 minus 3 by 2, 2, 3 by 2. ನೋಡಿ 1 minus 0 ಅಂದ್ರೆ 1 ಆಗುತ್ತೆ. 0, 0, 1 is equal to 3 minus 2 ಅಂದ್ರೆ 1. ಇಲ್ಲಿ 2 LCM ತಗೊಂಡೆ ಅಂದ್ರೆ 2 2s are 4, 4 minus 3 ಅಂದ್ರೆ 1 ಆಗುತ್ತಲ್ಲ. 1 by 2, 2, 3 by 2 into A. ಇಷ್ಟು ಬರುತ್ತಲ್ಲ. Therefore, A inverse is equal to 1, 1 by 2, 2, 3 by 2 ಬಂತು. ಹೌದಾ? ನೋಡಿ ಲಾಸ್ಟ್ ಎರಡು ಪ್ರಾಬ್ಲಮ್ಸ್ ಅವ್ರು ಡಿಫ್ರೆಂಟ್ ಇದೆ. ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ. ಆಯ್ತಲ್ಲ. ನೆಕ್ಸ್ಟ್ ನೋಡಿ 12th ಒನ್ ನೋಡಿ 3 x 3 ಇದೆ ಅಲ್ಲಿ. ನೋಡಿ 3 x 3 ರೇರ್ ಕೇಳೋದು ಎಕ್ಸಾಮಿಗೆ ಏನು ಕೇಳಲ್ಲ 3 x 3 ಇಂದ. ಮತ್ತೆ ನಾವು 3 x 3 ನ ನೆಕ್ಸ್ಟ್ ಚಾಪ್ಟರ್ ಡಿಟರ್ಮಿನೆಂಟ್ಸ್ ಅಂತ ಹೇಳಿ ಒಂದು ಚಾಪ್ಟರ್ ಬರುತ್ತೆ, ಅದ್ರಲ್ಲಿ ಇನ್ನೂ ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀವಿ. ಜಸ್ಟ್ ಐಡಿಯಾ ಗೊತ್ತಿಲ್ಲ ಅಷ್ಟೇ 3 x 3 ಹೇಗೆ ಮಾಡ್ಕೊಂತೀವಿ ಅಂತೇಳಿ. ಲೆಟ್ ಎ ಇಸ್ ಈಕ್ವಲ್ ಟು 0 1 2 1 2 3 3 1 1. ನೋಡಿ ಇಲ್ಲಿ 3 x 3 ನ ಅಟ್ ಎ ಟೈಮ್ ಎರಡೆರಡು ಆಪರೇಷನ್ ಅಪ್ಲೈ ಮಾಡ್ಕೊಂಡು ಹೋಗ್ತೀವಿ. ನೋಡಿ ಫಸ್ಟ್ ಇಲ್ಲಿ ಏನ್ ಮಾಡ್ಕೋಬೇಕು ಅಂದ್ರೆ ಯಾವಾಗ್ಲೂ ಐಡಿಯಾ ಮಾತ್ರ ಸ್ವಲ್ಪ ಸೇಮ್ ಬರುತ್ತೆ. ಫಸ್ಟ್ ಇದನ್ನ 1 ಮಾಡಬೇಕು, ಅದಾದ್ಮೇಲೆ ನೋಡಿ ಇವೆರಡನ್ನ 0 ಮಾಡಬೇಕು, ಅದಾದ್ಮೇಲೆ ಇದನ್ನ 1 ಮಾಡಬೇಕು, ನೆಕ್ಸ್ಟ್ ನೋಡಿ ಅದ್ರ ಕೆಳಗಿರೋದನ್ನ 0 ಮಾಡಬೇಕು, ನೆಕ್ಸ್ಟ್ ಇದನ್ನ 1 ಮಾಡಬೇಕು, ಅದಾದ್ಮೇಲೆ ನೋಡಿ ಇವೆರಡನ್ನ 0 ಮಾಡಬೇಕು. ನೋಡಿ ಇದೇ ಆರ್ಡರ್ ಅಲ್ಲಿ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಅಲ್ಲಿ ಇದನ್ನ 1 ಮಾಡ್ಕೊಂತೀವಿ, ಸಾರಿ ಇದನ್ನು 0 ಮಾಡ್ಕೊಂತೀವಿ ಅಷ್ಟೇ. ಲಾಸ್ಟ್ ಸ್ಟೆಪ್ ಅಲ್ಲಿ ಇದನ್ನು 0 ಮಾಡ್ತೀವಿ. ಅವಾಗ ನೋಡಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಅಂದ್ರೆ ನೋಡಿ ಫಸ್ಟ್ ಯಾವಾಗ್ಲೂ ಇದನ್ನು 1, ನೆಕ್ಸ್ಟ್ ಅದು ಎರಡು ಕೆಳಗಿರೋದನ್ನ 0, ನೆಕ್ಸ್ಟ್ ಮಿಡಲ್ ಟರ್ಮ್ ನ 1, ನೆಕ್ಸ್ಟ್ ಅದ್ರ ಕೆಳಗಿರೋದು 0, ನೆಕ್ಸ್ಟ್ ಲಾಸ್ಟ್ ಇದನ್ನ 1, ನೆಕ್ಸ್ಟ್ ಅದ್ರ ಮೇಲ್ಗಡೆ 2 0, ಅದಾದ್ಮೇಲೆ ಈ ಟರ್ಮ್ ನ 1 0 ಮಾಡಬೇಕು. ಗೊತ್ತಲ್ಲ, ಇದೇ ಐಡಿಯಾ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ನೋಡಿ ಫಸ್ಟ್ ಎಲ್ಲ ಸೇಮ್. ಲೆಟ್ ಎ ಇಸ್ ಈಕ್ವಲ್ ಟು ಐ ಎ. ಹಾಗಾದ್ರೆ ಇಲ್ಲಿ ಏನ್ ಬರೀಬಹುದು ಅಂದ್ರೆ 0 1 2 1 2 3 3 1 1 is equal to ಐ ಅಂತ ಹೇಳಿದ್ರೆ 1 0 0 0 1 0 0 0 1 ಇಂಟು ಎ. ಈಗ 3 x 3 ಇದೆ ತಾನೆ, ಅದಕ್ಕೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನಾವು 3 x 3 ತಗೋಬೇಕು. ಹೌದಾ? ನೋಡಿ ಇಲ್ಲಿ ಡೈರೆಕ್ಟ್ ಆಗಿ 1 ಬರಲ್ಲ, ಇಲ್ಲಿ 0 ಇದೆ. ಅದಕ್ಕೆ ಅಲ್ಲಿ ಏನ್ ಮಾಡ್ಕೊಳ್ಳಿ ಅಂದ್ರೆ R1 ಮತ್ತೆ R2 ನ ಇಂಟರ್ಚೇಂಜ್ ಮಾಡ್ಬಿಡ್ತೀನಿ, ಅವ 1 ಬಂದ್ಬಿಡುತ್ತಾನೆ. ನೋಡಿ ಇಲ್ಲಿ ಹಿಯರ್ R1 interchange with R2. ಅವಾಗ ಏನ್ ಬಂತು? ದಟ್ ಇಂಪ್ಲೈಸ್ ಇದು 1 2 3 0 1 2 3 1 1. ಹೌದಾ? ಇಸ್ ಈಕ್ವಲ್ ಟು 0 1 0 1 0 0 0 0 1 ಇಂಟು ಎ. ಹೌದಾ? ನೋಡಿ ಇದನ್ನ ಈಗ 1 ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ಅವೆರಡೂ 0 ಮಾಡ್ಬೇಕು ತಾನೆ, ಕೆಳಗಿರೋ ಎರಡು 0 ಆಗ್ಬೇಕು. ಆಲ್ರೆಡಿ ಒಂದು 0 ಇದೆ ನೋಡಿ, ಹಾಗಾದ್ರೆ ಇದನ್ನ 0 ಮಾಡ್ಬೇಕು. ಇದನ್ನ 0 ಮಾಡಬೇಕು ಅಂದ್ರೆ ಯಾವ್ದನ್ನ ಯೂಸ್ ಮಾಡಿ ಅಂದ್ರೆ R1 ನ ಯೂಸ್ ಮಾಡಿ. ಅಂದ್ರೆ ಅದಕ್ಕೆ ಇಂಟು 3 ಮಾಡಿ ಸಬ್ಟ್ರಾಕ್ಟ್ ಮಾಡಿದ್ರೆ 0 ಆಗ್ಬಿಡುತ್ತೆ ತಾನೆ. ಅದಕ್ಕೆ ನೋಡಿ ಈಗ ನಾವು R3 changes to R3 minus 3 R1. ಅದಕ್ಕೆ ಇಂಟು 3 ಮಾಡ್ಬಿಟ್ಟು ಸಬ್ಟ್ರಾಕ್ಟ್ ಮಾಡಬೇಕು. ಅವಾಗ ಇಲ್ಲಿ ನೋಡಿ 1 2 3 ಹಾಗೆ ಇರುತ್ತೆ, 0 1 2 ಹಾಗೆ ಇರುತ್ತೆ. ಹೌದಾ? ಇಂಟು 3 ಮಾಡಿ ಸಬ್ಟ್ರಾಕ್ಟ್ ಮಾಡ್ಬೇಕಲ್ಲ. ಹಾಗಾದ್ರೆ ಇದು 3 ಮೈನಸ್ 3
ಇದು 1 ಮೈನಸ್ 6, 1 ಮೈನಸ್ 3 3 9 ಹೌದಾ, ಇಸ್ ಈಕ್ವಲ್ ಸೇಮ್ ಇದಕ್ಕೂ ಅಪ್ಲೈ ಮಾಡಬೇಕು. 0 1 0 ಆಗೇ ಇದೆ, 1 0 0 ಆಗೇ ಇದೆ. ಇದಕ್ಕೆ ಇಂಟು 3 ಮಾಡಿ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕಲ್ಲ. 0 ಮೈನಸ್ 0, 0 ಮೈನಸ್ 3, 1 ಮೈನಸ್ 0 ಇಂಟು ಎ, ಇಷ್ಟು ಬಂತು. ಹಾಗಾದ್ರೆ ಇಲ್ಲಿ ನೋಡಿ 1 2 3, 0 1 2, 3 ಮೈನಸ್ 3 ಅಂದ್ರೆ 0, ಮೈನಸ್ 5 ಮೈನಸ್ 8 ಇಸ್ ಈಕ್ವಲ್ ಟು 0 1 0, 1 0 0, 0 ಮೈನಸ್ 3 1 ಇಂಟು ಎ, ಇಷ್ಟು ಬರುತ್ತಲ್ಲ. ನೋಡಿ ಈಗ ಇದು ಆಯ್ತು, ಎರಡು 0 ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನ್ ಮಾಡ್ಕೋಬೇಕು ಅಂತ ಹೇಳಿದ್ವಿ, ಇದೊಂದು 1 ಮಿಡಲ್ ಟರ್ಮ್ ನ 1 ಮಾಡ್ಬೇಕು ತಾನೆ. ನೋಡಿ ಆಲ್ರೆಡಿ ಇದು 1 ಇದೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಕೋಬೇಕು, ಅದ್ರ ಕೆಳಗಿರೋದನ್ನ 0 ಮಾಡ್ಬೇಕು. ಅಂದ್ರೆ ಇದನ್ನ 0 ಮಾಡ್ಬೇಕೀಗ. ನೋಡಿ ಅದನ್ನ 0 ಮಾಡ್ಬೇಕು ಅಂದ್ರೆ R2 ನೇ ಯೂಸ್ ಮಾಡ್ಬೇಕು. ನೋಡಿ R2ಗೆ ಇಂಟು 5 ಮಾಡಿ ಆಡ್ ಮಾಡಿದ್ರೆ 0 ಆಗುತ್ತಾನೆ, ಹೌದಾ. ಅದಕ್ಕೆ ಇಲ್ಲಿ R3 changes to R3 plus 5 R2, R3 plus 5 R2. ನೋಡಿ ಅವಾಗ ಇಲ್ಲಿ ಏನ್ ಬರುತ್ತೆ ಅಂತೇಳಿ, 1 2 3, 0 1 2 ಹಾಗೆ ಇದೆ, 0 ಮೈನಸ್ 5 ಇಂಟು 5 ಮಾಡಿ ಆಡ್ ಮಾಡ್ಬೇಕು ತಾನೆ, ಅದಕ್ಕೆ ಪ್ಲಸ್ 5 ಮೈನಸ್ 8 ಪ್ಲಸ್ 10 ಹೌದಾ, ಇಸ್ ಈಕ್ವಲ್ ಟು 0 1 0 ಹಾಗೆ ಇರುತ್ತೆ, 1 0 0 ಇಂಟು 5 ಮಾಡಿ ಪ್ಲಸ್ ಮಾಡ್ಬೇಕಲ್ಲ, ಅದಕ್ಕೆ 0 ಪ್ಲಸ್ 5 ಮೈನಸ್ 3 ಪ್ಲಸ್ 0 1 ಪ್ಲಸ್ 0 ಇಂಟು ಎ, ಹೌದಾ. ನೋಡಿ ಇಂಟು 5 ಮಾಡ್ಕೊಂಡ್ಬಿಟ್ಟು R3ಗೆ ಆಡ್ ಮಾಡ್ತಾ ಇದ್ವಿ, ಹೌದಾ. ಹಾಗಾದ್ರೆ ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಈಗ ನೆಕ್ಸ್ಟ್ 1 2 3 ಹಾಗೆ ಇದೆ, 0 1 2, ಇದು 0 0 2, 0 1 0, 1 0 0, 5 ಮೈನಸ್ 3 1 ಇಂಟು ಎ, ಹೌದಾ. ನೆಕ್ಸ್ಟ್ ಸ್ಟೆಪ್ ನೋಡಿ, ಇದನ್ನ 1 ಮಾಡಬೇಕು. ಇದನ್ನ 1 ಮಾಡಬೇಕು ಅಂದ್ರೆ ಅಲ್ಲಿ ಏನಿರುತ್ತಲ್ಲ ಅದರಿಂದಾನೇ ಡಿವೈಡ್ ಮಾಡಬೇಕು, ಅದಕ್ಕಂತ ಬೇರೆ ಆಪ್ಷನ್ ಬರಲ್ಲ. ದೇಫೋ ಇಲ್ಲಿ ಏನ್ ಮಾಡ್ಕೋತೀವಿ ಅಂದ್ರೆ ನಾವು R3 changes to R3 by 2. ಅವಾಗ ಇಲ್ಲಿ 1 2 3, 0 1 2, 0 by 2 ಅಂದ್ರೆ 0, 0 by 2 ಅಂದ್ರೆ 0, 2 by 2 ಅಂದ್ರೆ 1 ಆಗುತ್ತೆ, ಇಸ್ ಈಕ್ವಲ್ ಟು 0 1 0, 1 0 0, ಇದು 5 by 2 ಮೈನಸ್ 3 by 2 1 by 2 ಇಂಟು ಎ. ನೆಕ್ಸ್ಟ್ ನೋಡಿ, ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಕೋಬೇಕು ಅಂತ ಹೇಳಿದ್ವಿ ಅಂದ್ರೆ ಇವೆರಡನ್ನು 0 ಮಾಡಬೇಕು. ನೋಡಿ ಅಟ್ ಎ ಟೈಮ್ 0 ಮಾಡ್ಬೋದು. ಫಸ್ಟ್ ಒನಿಗೆ ಏನ್ ಮಾಡಬೇಕು ಅಂದ್ರೆ R1 changes to R1 ಮೈನಸ್ 3 R3. ನೋಡಿ ಇದಕ್ಕೆ ಇಂಟು 3 ಮಾಡಿ ಸಬ್ಟ್ರಾಕ್ಟ್ ಮಾಡಿದ್ರೆ 0 ಆಗುತ್ತಾನೆ. ಅದ್ರ ಜೊತೆ ನೋಡಿ ಇನ್ನೊಂದು ಆಪರೇಷನ್ ಅಪ್ಲೈ ಮಾಡ್ಬಿಡ್ತೀವಿ, R2 changes to R2 ಮೈನಸ್ 2 R3. ಅಂದ್ರೆ ಇದಕ್ಕೆ ಇಂಟು 2 ಮಾಡಿ ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಮೈನಸ್ 2 0 ಆಗುತ್ತದ. ಅಂದ್ರೆ ನೋಡಿ ಅಟ್ ಎ ಟೈಮ್ ಇವೆರಡನ್ನು 0 ಮಾಡ್ತಾ ಇದ್ವಿ, ಹೌದಾ. 3 ಮೈನಸ್ 3 ಮತ್ತೆ 2 ಮೈನಸ್ 2 ಬರೋ ಮಾಡ್ಕೊಂತ ಇದೀವಿ ಅಷ್ಟೇ. ಹಾಗೆ ನೋಡಿ ಇಲ್ಲಿ ಏನ್ ಬರುತ್ತೆ, R1 ಚೇಂಜಸ್ ಟು ಏನಂತ ಹೇಳಿರೋದು R1 ಮೈನಸ್ 3 R3. ಅಂದ್ರೆ R3ಗೆ ಇಂಟು 3 ಮಾಡಿ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕಲ್ಲ, 1 ಮೈನಸ್ 0, 2 ಮೈನಸ್ 0, 3 ಮೈನಸ್ 3 ಬಂತು, 0 1 0 ಮೈನಸ್ 0, ಯಾಕಂದ್ರೆ ಇಂಟು 2 ಮಾಡಿ ಸಬ್ಟ್ರಾಕ್ಟ್ ಮಾಡ್ಬೇಕಲ್ಲ, 1 ಮೈನಸ್ 0, 2 ಮೈನಸ್ 2, 0 0 1. ನೋಡಿ ಇಲ್ಲಿ RHS ಕೇರ್ಫುಲ್ ಆಗಿ ಅಪ್ಲೈ ಮಾಡ್ತಾ ಹೋಗ್ಬೇಕು. R3ಗೆ ಇಂಟು 3 ಮಾಡಿ ಸಬ್ಟ್ರಾಕ್ಟ್ ಮಾಡ್ಬೇಕು, ಅಂದ್ರೆ 0 ಮೈನಸ್ 15 by 2, 1 ಮೈನಸ್ ಆಫ್ ಮೈನಸ್ ಅಂದ್ರೆ ಪ್ಲಸ್ 3 3s 9 by 2
0 minus 3 by 2. ನೋಡಿ R3 ಗೆ ಇಂಟು 2 ಮಾಡಿ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕು. ಅಂದ್ರೆ 1 2 2 ಕ್ಯಾನ್ಸಲ್ ಆಗಿ -5 0 2 2 ಕ್ಯಾನ್ಸಲ್ ಆಗಿ +3 ಆಗುತ್ತಲ್ಲ 0 2 2 ಕ್ಯಾನ್ಸಲ್ ಆಗಿ -1. ನೆಕ್ಸ್ಟ್ ನೋಡಿ ಇದು ಆಸ್ ಇಟ್ ಇಸ್ 5 by 2 -3 by 2 1 by 2 ಇಂಟು a. ನೋಡಿ ಇಷ್ಟು ಬರುತ್ತಾ? ನೋಡಿ ಇದಕ್ಕೆ ಸಿಂಪ್ಲಿಫೈ ಮಾಡ್ಕೊಂತೀನಿ. 1 minus 0 ಅಂದ್ರೆ 1, 2 minus 0 ಅಂದ್ರೆ 2, 3 minus 3 ಅಂದ್ರೆ 0, 0 1 0 0 0 1 is equal to -15 by 2. 2 1s are 2, 2 plus 9 ಅಂದ್ರೆ 11 by 2 -3 by 2. 1 minus 5 ಅಂದ್ರೆ -4 3 -1 5 by 2 -3 by 2 1 by 2 into a. ಎಷ್ಟು ಬರುತ್ತಲ್ಲ? ನೆಕ್ಸ್ಟ್ ಲಾಸ್ಟ್ ಇದೊಂದೊಂದು 0 ಮಾಡ್ಕೊಂಡ್ರೆ ಆಗೋಯ್ತು. ಈಗ ನೋಡಿ ಅದು R1 ತಾನೆ, therefore ಇಲ್ಲಿ ಏನ್ ಬರ್ಕೊಂತೀವಿ ಅಂದ್ರೆ ನಾವು R1 changes to R1 minus 2 R2 ಮಾಡ್ಕೊಂಡೆ ಅನ್ಕೊಳ್ಳಿ. R2 ಗೆ ಇಂಟು 2 ಮಾಡಿದೆ ಅಂದ್ರೆ 0 1 into 2 ಅಂದ್ರೆ 2, 2 minus 2 ಅಂದ್ರೆ 0 ಆಗ್ಬಿಡುತ್ತೆ ಅಲ್ಲಿ. ಹೌದಾ? ಅಲ್ಲಿ ಇಲ್ಲಿ ಅಪ್ಲೈ ಮಾಡ್ಕೊಂತೀನಿ. ಈಗ 1 minus 0 2 minus 2 0 minus 0 0 1 0 as it is 0 0 1 as it is equal to ನೋಡಿ -15 by 2 ಇಂಟು -2 ಮಾಡಿ ಅಥವಾ ಇಂಟು 2 ಮಾಡಿ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕು. ಅಂದ್ರೆ 4 2s are 8 ತಾನೆ, ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ ಆಫ್ ಮೈನಸ್ ಪ್ಲಸ್ 8 ಆಗುತ್ತೆ. 11 by 2 3 2s are 6, ಸಬ್ಟ್ರಾಕ್ಟ್ ಮಾಡಿದಾಗ -6 ಆಯ್ತು. -3 by 2 2 into -1 ಅಂದ್ರೆ -2, ಸಬ್ಟ್ರಾಕ್ಟ್ ಮಾಡಿದಾಗ ಮೈನಸ್ ಆಫ್ ಮೈನಸ್ +2 -4 3 -1 5 by 2 -3 by 2 1 by 2 as it is into a. ಹಾಗೆ ನೋಡಿದ್ನೀಗ ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದ್ರೆ ಇದು 1 0 0 0 1 0 0 0 1 ದಟ್ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ LCM ತಗೊಂಡೆ ಅಂದ್ರೆ -15 ಪ್ಲಸ್ 16 by 2 ಇದೆ. ಇಲ್ಲಿ LCM ತಗೊಂಡೆ ಅಂದ್ರೆ 11 minus 12 by 2. ಇಲ್ಲಿ LCM ತಗೊಂಡ್ವಿ ಅಂದ್ರೆ -3 plus 4 by 2 -4 3 -1 as it is. ಇದು 5 by 2 -3 by 2 1 by 2 as it is into a. ಅದು ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದ್ವಿ ಅಂದ್ರೆ 1 0 0 0 1 0 0 0 1 is equal to 1 by 2 minus 1 by 2 1 by 2 -4 3 -1 5 by 2 -3 by 2 1 by 2 into a. ಹಾಗೆ ನೋಡಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂದಿರ್ತಾನೆ LHS ಅಲ್ಲಿ. ದಟ್ ಇಂಪ್ಲೈಸ್ A inverse is equal to 1 by 2 minus 1 by 2 1 by 2 -4 3 -1 5 by 2 -3 by 2 1 by 2 ಬರುತ್ತೆ. ಆಯ್ತಲ್ಲ? ನೋಡಿ ಇದೊಂದು ಪ್ರಾಬ್ಲಮ್ ಡಿಫ್ರೆಂಟ್ ಇದೆ, ಬಟ್ ಎಕ್ಸಾಮಿಗೆ ಏನು ಕೇಳಿಲ್ಲ. 3x3 ಅಂತ ಎಕ್ಸಾಮಿಗೆ ಕೇಳಲ್ಲ ಅಲ್ಲಿ. ಆಯ್ತಲ್ಲ? ಏನೇ ಎಕ್ಸಾಮಿಗೆ ಕೇಳಿದ್ರು ಅಂದ್ರೂ ನಿಮಗೆ 2x2 ಅಷ್ಟೇ ಕೇಳ್ತಾ ಇರ್ತಾರೆ. 2x2 ಐಡಿಯಾ ಗೊತ್ತಿರ್ಬೇಕು. ಆಯ್ತಲ್ಲ? ನೋಡಿ 3x3 ಈ ಮೆಥಡ್ ಲೆಂತಿ ಆಗ್ಬಿಡುತ್ತೆ. ಅದಕ್ಕೆ ನಾವು ಎಲ್ಲಾದ್ರೂ 3x3 ಕೇಳಿದ್ರು ಅಂದ್ರೆ ನೆಕ್ಸ್ಟ್ ಚಾಪ್ಟರ್ ಯೂಸ್ ಮಾಡ್ಬೋದು. ಆಯ್ತಲ್ಲ? ಡಿಟರ್ಮಿನೆಂಟ್ ಅಂತ ಹೇಳಿ ಒಂದು ಚಾಪ್ಟರ್ ಬರುತ್ತೆ, ಅದ್ರಲ್ಲಿ ನಾವು ಈಸಿಯಾಗಿ 3x3 ಇನ್ವರ್ಸ್ ನ ಫೈಂಡ್ ಔಟ್ ಮಾಡ್ಕೊಂತೀವಿ ಅಲ್ಲಿ. ಅಲ್ಲಾದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಈ ಮೆಥಡ್ ಆದ್ರೆ ಲೆಂತಿ ಆಗ್ಬಿಡುತ್ತೆ ಇಲ್ಲಿ. ಜಸ್ಟ್ ಒಂದು ಪ್ರಾಬ್ಲಮ್ ಗೊತ್ತಿರಲಿ ಅಂತ ಮಾಡ್ಕೊಂಡಿದೀವಿ ಅಷ್ಟೇ ಅಲ್ಲಿ. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿದ್ದು ಒಂದ್ಸಲ ಕಾಂಪಿಟೇಟಿವ್ ಬಂದಿದೆ, ಇದು ಈಸಿಯಾಗಿ ಮಾಡ್ಬೋದು. ಇದು ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಇಫ್ A is equal to x0 0 0 y 0 0 0 z
ವೇರ್ ಎಕ್ಸ್ ವೈ ಝೆಡ್ ಆರ್ ನಾನ್ ಝೀರೋ ರಿಯಲ್ ನಂಬರ್ ದೆನ್ ಫೈಂಡ್ ಎ ಇನ್ವರ್ಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇಲ್ಲಿ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಆಕ್ಚುಲಿ ನಮಗೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅದು. ಹೌದಾ? ನೋಡಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ರು ಅಂದ್ರೆ ನಾವು ಈಸಿಯಾಗಿ ಇನ್ವರ್ಸ್ ನ ಫೈಂಡ್ ಔಟ್ ಮಾಡ್ಬೋದು. ಆಯ್ತಲ್ಲ, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ರು ಅಂದ್ರೆ ಈಸಿಯಾಗಿ ಇನ್ವರ್ಸ್ ನ ಫೈಂಡ್ ಔಟ್ ಮಾಡ್ಬೋದು. ನಾವಿಲ್ಲಿ ನೋಡ್ಕೊಡಿ. ಡೈರೆಕ್ಟ್ ಆಗಿ ನಾವು ಫಾರ್ಮುಲಾ ವಿ ನೋ ದಟ್ ಎ ಇಸ್ ಈಕ್ವಲ್ ಟು ಐ ಇಂಟು ಎ ಬರೀಬೋದಲ್ಲ. ದಟ್ ಇಂಪ್ಲೈಸ್ x0 0 0 y 0 0 0 z is equal to 1 0 0 0 1 0 0 0 1 into a. ಹೌದಾ? ನೋಡಿ ಈಗ ಇದು 1 ಆಗ್ಬೇಕು ತಾನೆ, ಇದು 1 ಆಗ್ಬೇಕು, ಇದು 1 ಆಗ್ಬೇಕು, ಇದು 1 ಆಗ್ಬೇಕು. ನೋಡಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬಿಡ್ಬೋದು. ಇಲ್ಲಿ ಏನೇನ್ ಮಾಡ್ಕೊಂತೀವಿ ಅಂದ್ರೆ R1 changes to R1 by x ಮಾಡಿ, R2 changes to R2 by y, R3 changes to R3 by z. ಅಟ್ ಎ ಟೈಮ್ ಇದು ಮೂರು ಆಪರೇಷನ್ ಅಪ್ಲೈ ಮಾಡಿದೆ ಅಂದ್ರೆ ಇದೇನಾಗತ್ತೆ, ಎಕ್ಸ್ ಬೈ ಎಕ್ಸ್, 0 by x, 0 by x, 0 by y, y by y, 0 by y, 0 by z, 0 by z, z by z ಆಯ್ತು. ಹೌದಾ? ಯಾಕಂದ್ರೆ R3 ನ z ಇಂದ ಡಿವೈಡ್ ಮಾಡಬೇಕು, R2 ನ y ಇಂದ ಡಿವೈಡ್ ಮಾಡ್ಬೇಕು ಅಷ್ಟೇ. ಹೌದಾ? ಹಾಗಾದ್ರೆ ನೋಡಿ ದಟ್ ಇಸ್ ಈಕ್ವಲ್ ಟು ಇದನ್ನು R1 ಇನ್ನ x ಇಂದ ತಾನೆ 1 by x 0 0 0 1 by y 0, ಯಾಕಂದ್ರೆ 0 by x ಅಂದ್ರೆ 0. ಹೌದಾ? ಇಲ್ಲಿ 0 by z ಅಂದ್ರೆ 0, 0 by z ಅಂದ್ರೆ 0, ಇದು 1 by z ಆಗುತ್ತೆ ಇಂಟು ಎ. ಹಾಗೆ ಬರೀತೀವಿ ನೋಡಿ. ಸಿಂಪ್ಲಿಫೈ ಮಾಡ್ಕೊಂಡೆ ಅಂದ್ರೆ ಇಲ್ಲಿ ಏನ್ ಬರ್ತಾ ಇದೆ, 1 0 0 0 1 0 0 0 1 is equal to 1 by x 0 0 0 1 by y 0 0 0 1 by z into a ಬರುತ್ತೆ. ಹೌದಾ? ನೋಡಿ ಇಲ್ಲಿ ಐಡೆಂಟಿಟಿ ಇಸ್ ಈಕ್ವಲ್ ಬರ್ತಿದಲ್ಲ, ಡೈರೆಕ್ಟ್ ಆಗಿ ದಟ್ ಇಂಪ್ಲೈಸ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 by x 0 0 0 1 by y 0 0 0 1 by z. ಹೌದಾ? ನೋಡಿ ಇದು ಫಾರ್ಮುಲಾ ಅಂತಾನು ತಗೋಬಹುದು. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇಂದ ಇನ್ವರ್ಸ್ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಇದ್ದು ರೆಸಿಪ್ರೋಕಲ್ ಮಾಡ್ಕೊಂಡು ಹೋದ್ರೆ ಆಯ್ತು. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ನ ರೆಸಿಪ್ರೋಕಲ್ ಮಾಡ್ಬೇಕು. ನೋಡಿ ಇಲ್ಲಿ ಆಕ್ಚುಲಿ ಎಕ್ಸ್ ವೈ ಝೆಡ್ ಇತ್ತು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್. ನೋಡಿ ಇನ್ವರ್ಸ್ ಅಲ್ಲಿ ಏನ್ ಬಂದಿದೆ, 1 by x 1 by y 1 by z ಬಂದಿದೆ ಅಷ್ಟೇ. ಹೌದಾ? ಲೈಕ್ ಜಸ್ಟ್ ಈ ಐಡಿಯಾ ಗೊತ್ತಿರಲಿ, ಇದನ್ನು ನಾವು ಕಾಂಪಿಟೇಟಿವ್ ಯೂಸ್ ಮಾಡ್ಬೋದು. ಆಯ್ತಲ್ಲ? ನೋಡಿ ಇಲ್ಲಿ ಮ್ಯಾಟ್ರಿಸಸ್ ಕಂಪ್ಲೀಟ್ ಆಗುತ್ತೆ. ನೋಡಿ ಮ್ಯಾಟ್ರಿಸಸ್ ಚಾಪ್ಟರ್ ಇಂದ ನಿಮಗೆ ಎಕ್ಸಾಮಿಗೆ ನೋಡಿ 1 ಮಾರ್ಕ್ ಇಂದ 1 ಕ್ವಶನ್ ಕೇಳ್ತಾ ಇರ್ತಾರೆ ಯಾವಾಗ್ಲೂ, 3 ಮಾರ್ಕ್ ಇಂದ 1 ಕ್ವಶನ್ ಕೇಳ್ತಾರೆ, 5 ಮಾರ್ಕ್ ಇಂದ 1 ಕ್ವಶನ್ ಕೇಳ್ತಾರೆ. ಆಯ್ತಲ್ಲ? ನೋಡಿ 5 ಮಾರ್ಕ್ ಇಂದ ಜಾಸ್ತಿ ನಿಮಗೆ ಕೇಳಿದ್ರೆ ಎಕ್ಸಾಮಿಗೆ ಯಾವಾಗ್ಲೂ ಈ ತರ ಪ್ರಾಬ್ಲಮ್ ಕೇಳ್ತಾ ಇರ್ತಾರೆ. ಪ್ರೂವ್ ದಟ್ a plus b into c is equal to ac plus bc ಮಾಡ್ಕೊಂಡ್ವಲ್ಲ ಈ ತರದ್ದು, ಅಥವಾ a into bc is equal to ab into c ಈ ತರನು ಕೇಳ್ಬೋದು. ಹೌದಾ? ಅಂದ್ರೆ ಈ ತರ ಪ್ರೂವ್ ಮಾಡಿದ್ವಲ್ಲ, ಅಸೋಸಿಯೇಟಿವ್ ಲಾ ಅಥವಾ ಕಾಮಿಟೇಟಿವ್ ಲಾ ಈ ತರದ್ದೆಲ್ಲ ಪ್ರೂವ್ ಮಾಡ್ಕೊಂಡ್ವಿ ತಾನೆ, ಈ ತರದ್ದೇ ನಮಗೆ ಜಾಸ್ತಿ ಎಕ್ಸಾಮಿಗೆ 5 ಮಾರ್ಕ್ ಕೇಳ್ತಾ ಇರ್ತಾರೆ. 3 ಮಾರ್ಕ್ಸಿಗೆ ಎರಡು ಟೈಪ್ ಅಲ್ಲಿ ಒಂದು ಕೇಳ್ಬೋದು. ಒಂದು ಸಿಮೆಟ್ರಿಕ್ ಆರ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಂದ ಜಾಸ್ತಿ ಇದರಿಂದ ಕೇಳಿದ್ದಾರೆ, ಅಥವಾ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡೋದು, ಇನ್ವರ್ಸ್ ಯೂಸಿಂಗ್ ಎಲಿಮೆಂಟರಿ ಆಪರೇಷನ್. ಹೌದಾ? ಇದಲ್ಲೂ ನಮಗೆ ಕೇಳಿದ್ದು ಒಂದು ಎಕ್ಸಾಮಿಗೆ ಬರೀ 2x2 ಅಷ್ಟೇ ಕೇಳ್ತಾರೆ, 3x3 ಏನು ಬರಲ್ಲ. ನೋಡಿ ಇವೆರಡು ಟೈಪ್ ಅಲ್ಲಿ ಒಂದಂತೂ ಕೇಳೇ ಕೇಳ್ತಾರೆ. ನೋಡಿ 1 ಮಾರ್ಕಿಗೆ ಹೇಗಾದ್ರೂ ಕೇಳ್ಬೋದು.
ಮೊದಲು 1 ಮಾರ್ಕಿಗೆ ಎಕ್ಸ್ ಕಂಡುಹಿಡಿಯೋದು ಅಥವಾ ಆಡ್ ಮಾಡೋಂಥದ್ದು ಈ ತರದ ಎಷ್ಟೊಂದು ಟೈಪ್ ಕೇಳ್ತಾ ಇದ್ದಾರೆ, ಗೊತ್ತಿರಬೇಕು. ಮತ್ತು 1 ಮಾರ್ಕಿಗೆ ಡೆಫಿನೇಷನ್ ಕೂಡ ಕೇಳ್ಬೋದು. ಅದಕ್ಕೆ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವಲ್ಲ ನೋಡಿ, ಅದನ್ನ ಟ್ರೈ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿದೆ ನೋಡಿ 1 ಮಾರ್ಕ್ ಇಂದ ನೋಡಿ, ಡಿಫೈನ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತಿದೆ, ಡಿಫೈನ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತಿದೆ. ಅಂದ್ರೆ ಡೆಫಿನೇಷನ್ ಕೇಳ್ಬೋದು, ಅದು ಈ ತರ ಆರ್ಡರ್ ಬರೆಯುವಂತದ್ದು ಕೇಳ್ಬೋದು ನೋಡಿ. ಈ ತರದ್ ಎಷ್ಟೊಂದ್ ಸಲ ಕೇಳಿದ್ದಾರೆ ಎಕ್ಸಾಮಿಗೆ 1 ಮಾರ್ಕಿಗೆ, ಗೊತ್ತಿರಬೇಕು. ಅಂದ್ರೆ ಮ್ಯಾಟ್ರಿಕ್ಸ್ ನ ಕನ್ಸ್ಟ್ರಕ್ಟ್ ಮಾಡೋಕ್ ಕೇಳ್ಬೋದು, ಹೌದಾ. ನೆಕ್ಸ್ಟ್ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಈ ತರ ಕೇಳ್ಬೋದು ನೋಡಿ. 5 ಮಾರ್ಕಿಗೆಲ್ಲ ನೋಡ್ಕೊಳ್ಳಿ, ಇದನ್ನು ಎಷ್ಟೊಂದ್ ಸಲ ಕೇಳಿದ್ದಾರೆ. ಇವೆಲ್ಲ ಪ್ರಾಬ್ಲಮ್ ಕೇಳಿರುತ್ತದೆ, ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ, ಹೌದಾ. ಅಂದ್ರೆ ಅಲ್ಲಿ ಎ ಕ್ಯೂಬ್ ಎ ಸ್ಕ್ವೇರ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಎಲ್ ಎಚ್ ಎಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಮ್ಯಾಟ್ರಿಕ್ಸ್ ಬರುತ್ತೆ. ಅದು ನೋಡಿ ಈ ತರ ಪ್ರೂವ್ ಮಾಡುವಂಥದ್ದು. ಎ ಪ್ಲಸ್ ಬಿ ಇಂಟು ಸಿ ಇಸ್ ಈಕ್ವಲ್ ಎ ಸಿ ಪ್ಲಸ್ ಬಿ ಸಿ, ಹೌದಾ. ಡಿಸ್ಟ್ರಿಬ್ಯೂಟಿವ್ ಲಾ ಪ್ರೂವ್ ಮಾಡುವಂಥದ್ದು, ಅದು ಡೈರೆಕ್ಟ್ ಆಗಿ ಅಸೋಸಿಯೇಟಿವ್ ಲಾ ಪ್ರೂವ್ ಮಾಡುವಂಥದ್ದು ಕೇಳ್ಬೋದು. ಆಯ್ತಲ್ಲ, ಥ್ಯಾಂಕ್ ಯು.